ಆಂಬ್ಯುಲೆನ್ಸ್ ವೆಹಿಕಲ್ಸ್ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಸೆಕೆಂಡ್ ಗೇಟ್ ಡಿವೈಡ್ ಎಂಡ್ ಆಗುತ್ತೆ. ಅಲ್ಲ ಅಂತ ನಿಲ್ಲಿಸ್ಬೇಕು. ಪ್ರತಿ ಸತಿ ಆ ವೆಹಿಕಲ್ ಸ್ವಲ್ಪ ಮೂವ್ಮೆಂಟ್ ಆದಾಗ ಗ್ರೌಂಡಿಗೆ ಬಂದಾಗ ಪಾಸ್ ಆಗೋದು ಅಲ್ಲೊಂದು ಸ್ವಲ್ಪ ನಿಲ್ಲಿಸ್ಕೊಟ್ರೆ ಮುಂದೆ ಎಲ್ಲ ಆಟೋಮೆಟಿಕಾಗಿ ಪಾಸ್ ಆಗೋದು. ಎಲ್ಲ ಮಸೀದಿ ಮದೀನಾ ಮಸೀದಿಗಳು ಆ ಕಡೆ ಹೋಗ್ತಾರೆ. ನಮಗೇನು ಯಾವತ್ತೂ ಪ್ರತಿ ವರ್ಷ ಹೊರಗಡೆ ಎಲ್ಲ ಪಾಸ್ ಆಗಿ ಎಲ್ಲ ಜಾಸ್ತಿ ಅಕೌಂಟ್ನಲ್ಲಿ ತಾವು 3 ವರ್ಷದಿಂದ ನೋಡ್ತಾರೆ. ನಮ್ಮ ಒಳ್ಳೆ ಕೋಆಪರೇಟ್ ಸಿಬ್ಬಂದಿ ಅವರೆಲ್ಲ ನಮ್ಗೆ ಭಾಳ ಚೆನ್ನಾಗಿ ಕೋಆಪರೇಟ್ ಕೊಡ್ತಾರೆ. ಈ ವರ್ಷ ಮಸೀದಿ ಮುಂದೆ ಆ ಥರ ಏನಿಲ್ಲ, ಕನ್ಸ್ಟ್ರಕ್ಷನ್ ಅದಕ್ಕೆ ಟ್ರಾಫಿಕ್ ಏನು ಸಮಸ್ಯೆ ಆಗಿಲ್ಲ. ಅವತ್ತಿನ ದಿನ ಅದು ಸೂಕ್ತ ಬಂದೋಬಸ್ತ್ 9:30 ಯಾವತ್ತು ಡಿಕ್ಲೇರ್ ಆಗಬೇಕು 9:30 DYSP ಸರ್ ಕೋಚ್ ರಿಕ್ವೆಸ್ಟ್ ಬಂದಿದ್ದು ಸರ್. ನಗರಸಭೆಯವರಿಗೆ ನಾವು ಅವ್ರಿಗೆ ಕೊಡ್ತೀವಿ. ಆ ನಗರಸಭೆ ಕ್ಷೇತ್ರದಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗಿರುತ್ತೆ ಅದನ್ನು ನಾವು ದಿನ ರಸ್ತೆ ಓಪನ್ ಆಗಬೇಕು. ಮೆರವಣಿಗೆ ಹಂಗೆ ಬರಬೇಕು. ನೆಕ್ಸ್ಟು ಅಷ್ಟೇ ಅಲ್ವಾ, ಚೌಕದೊಂದು ಹೌದು 26ನೇ ಉಪವಾಸ ಇದೆ, 26ನೇ ಉಪವಾಸ ಇದೆ, 26 ಅದಿದ್ದಾಗ ಇಡೀ ರಾತ್ರಿ ಬೆಳಗ್ಗೆ 5 ಗಂಟೆವರೆಗೂ ಮಸೀದಿಗಳಲ್ಲಿ ಜಾಗರಣೆ ಮಾಡ್ತಾರೆ. ಮೇ ಬಿ ಅದು ಎಲ್ಲ ಮಸೀದಿನಲ್ಲಿ ಇರುತ್ತೆ. ಅವತ್ತೊಂದಿನ ಎಲ್ಲ ಮಸೀದಿಯಲ್ಲಿ 6 ಗಂಟೆವರೆಗೂ ಐದಲ್ಲ 6 ಗಂಟೆ ಬಜಾರ್ ನಮಾಜ್ಗೆ ಬರುತ್ತಾರೆ. ಈ ದಿವಸ ಮುಂಬರುವ ಯುಗಾದಿ ಹಬ್ಬ, ರಂಜಾನ್ ಹಬ್ಬ, ಹೋಳಿ ಹಬ್ಬ, ಈ 3 ಹಬ್ಬಗಳ ಸರಣಿ ಹಬ್ಬಗಳು ಬರುತ್ತಿರೋದರಿಂದ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಭಾವೈಕ್ಯತೆ ನೆಲೆಗೊಳ್ಳಬೇಕು ಮತ್ತು ಎಲ್ಲ ಕೋಮಿನವರು ಹಬ್ಬವನ್ನು ಸಡಗರದಿಂದ ಆಚರಣೆ ಮಾಡಬೇಕು. ಎಲ್ಲರೂ ಸೇರಿ ಭಾವೈಕ್ಯತೆ ಮೆರೆಯೋಣ ಅನ್ನೋ ಉದ್ದೇಶಕ್ಕೆ ಎಲ್ಲ ಮುಖಂಡರಿಗೆ ಇಲ್ಲಿ ನಾವು ಕರೆದಿದ್ದೀವಿ. ನೀವೆಲ್ಲರೂ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ಕಳೆದ 2.5 ವರ್ಷದಿಂದ ನೀವು ಯಾವ ತರಹ ಪೊಲೀಸ್ ಇಲಾಖೆಗೆ ಕೋಆಪರೇಷನ್ ಕೊಡ್ತಿದ್ದೀರೋ ಈ ಮುಂಬರುವ 2 ಕೋಮಿನವರು ನಮಗೆ ಸಹಕಾರ ನೀಡಬೇಕಂತ ಈ ಮೂಲಕ ನಿಮಗೆ ಕೇಳ್ಕೊಳ್ತಿದ್ದೀವಿ. ಯಾಕಂದರೆ ಈಗ ಹೋಲಿ ದಿವಸ ಪರಸ್ಪರ ಫ್ರೆಂಡ್ಲಿ ಇದ್ದರೆ ಏನಾದರೂ ಅವರು ಹೋಲಿ ಆಚರಣೆ ಮಾಡ್ಕೋಬಹುದು.